ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ರೆ ವಿಡಿಯೋನ ಕಂಟಿನ್ಯೂ ಮಾಡಿ. ಇವತ್ತೇನಪ್ಪ ವಿಷಯ ಅಂತೇಳಿದರೆ, ನಾವು ನಮ್ಮ ಮೆಣಸಿನ ಹೊಲಕ್ಕೆ ಇವತ್ತು ಮದ್ದನಾದರೂ ಸ್ಪ್ರೇ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾವ್ಯಾವುದಪ್ಪ ಮದ್ದು ಸ್ಪ್ರೇ ಮಾಡ್ತಿರುವುದು ಅಂತ ಹೇಳಿದರೆ, ನಾವಿವತ್ತು 3 ಬಗೆಯ ಮದ್ದನಾದರೂ ಸ್ಪ್ರೇ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ 3 ಬಗೆಯದರಲ್ಲಿ ಅವು ಏನೇನಪ್ಪ ಕೆಲಸ ಮಾಡುತ್ತವೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ನಾವು ನೋಡ್ತಿರೋದು ನಿಚೋನ್ ಕಂಪ್ನಿಯವರ ಅರಿಸಿ ಎಂಬಂತಹ ಕೀಟನಾಶಕ. ಇದು ಯಾವ ಕೀಟವನ್ನು ನಾಶ ಮಾಡುತ್ತಪ್ಪ ಅಂತ ಹೇಳಿದರೆ, ನಮ್ಮ ಮೆಣಸಿನ ಗಿಡ ಇದರ ಬೇರೆ ಬೇರೆ ಬೆಳೆಯಲ್ಲಾದರೆ ಇದು ಎಲೆಯನ್ನು ತಿನ್ನುತ್ತದೆ ಮತ್ತು ಕಾಯಿಗಳನ್ನು ತೂತಾಕುತ್ತದೆ. ಅದು ಯಾವುದಪ್ಪ ಅಂದರೆ ಫ್ರೂಟ್ ಬೋರರ್, ಅಂದರೆ ನಾವು ಕಂಬಳಿ ಹುಳ ಅಂತೀವಲ್ವ ಅದೇ ರೀತಿ ಆ ಹುಳವನ್ನು ಇದಾದರೆ ನಾಶ ಮಾಡುತ್ತದೆ. ಇದು ಹೇಗಪ್ಪ ನಾಶ ಮಾಡುತ್ತದೆ ಅಂತ ಹೇಳಿದ್ರೆ, ಇದೇನಾಗುತ್ತೆ, ಸ್ಪ್ರೇ ಮಾಡಿದ ನಂತರ ಆ ಹುಳು ಎಲೆಯನ್ನು ತಿಂದ ಮೇಲೆ ಅದರ ಹೊಟ್ಟೆಯೊಳಗೆ ಹೋಗಿ ಅದರ ಸ್ನಾಯುಗಳು ಕೆಲಸ ಮಾಡದಂತೆ ಮಾಡಿ, ಈ ರೀತಿ ಆದಾಗ ಹುಳು ಸ್ನಾಯುಗಳು ಕೆಲಸ ಮಾಡದೆ ಮತ್ತು ಏನನ್ನು ತಿನ್ನಲಾಗದೆ ಸತ್ತೋಗುತ್ತೆ. ಮತ್ತು ಇದಾದ ನಂತರ ಇದರ ಜೊತೆಗೆ ಮತ್ತೊಂದು ಯಾವುದಪ್ಪ ಅಂತಂದರೆ ನಾವು ಸ್ಪ್ರೇ ಮಾಡಿದ್ದು ಸಯಾಗ್ರಿ ಕಂಪ್ನಿಯವರ ಗ್ರೋವೆಲ್ ಪ್ರೋ ಮ್ಯಾಕ್ಸ್ ಅಂತ. ಇದು ನಮ್ಮ ಬೆಳೆಯಲ್ಲಿ ಯಾವ ರೀತಿ ಕೆಲಸ ಮಾಡುತ್ತದೆ ಅಂತ ಹೇಳಿದರೆ, ಮಲ್ಟಿ ಮೈಕ್ರೋ ನ್ಯೂಟ್ರಿಯನ್ಸ್ ಇದ್ದು, ಅಂದರೆ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ. ಇದು ಏನೇನಪ್ಪ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ನಮ್ಮ ಬೆಳೆಯಲ್ಲಿ ದೈಹಿಕ ಮತ್ತು ಜೈವಿಕ ಬೆಳವಣಿಗೆಗಾದರೆ ಸಹಾಯ ಮಾಡುತ್ತದೆ. ಅದು ಹೇಗೆ ಸಹಾಯ ಮಾಡುತ್ತಪ್ಪ ಅಂತ ಹೇಳಿದರೆ, ನಮ್ಮ ಬೆಳೆಯಲ್ಲಿ ಜಿಂಕ್, ಐರನ್, ಮ್ಯಾಗ್ನೀಷಿಯಂ ಮುಂತಾದ ಪೋಷಕಾಂಶಗಳ ಕೊರತೆ ಉಂಟಾದಾಗ ಗಿಡದ ಬೆಳವಣಿಗೆ ಮತ್ತು ಎಲೆಗಳ ಆರೋಗ್ಯ ಮತ್ತು ಹೂವು ಮತ್ತು ಕಾಯಿ ಬೆಳವಣಿಗೆಯ ಮೇಲೆ ಪರಿಣಾಮ ಬೀಳುತ್ತದೆ. ಅಂತಹ ಸಂದರ್ಭದಲ್ಲಿ ಈ ಗ್ರೋವೆಲ್ ಪ್ರೋ ಮ್ಯಾಕ್ಸ್ ಏನಿದೆ, ಅಂತಹ ಕೊರತೆಯನ್ನು ಅಂತಹ ಸೂಕ್ಷ್ಮ ಕೊರತೆಗಳನ್ನು ಇದು ಸರಿ ಮಾಡುತ್ತದೆ. ಹಾಗಾಗಿ ಇದರ ಬಳಕೆಯ ನಂತರ ಹೂವು ಮತ್ತು ಕಾಯಿ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಮತ್ತು ಇನ್ನೊಂದು ಯಾವುದಪ್ಪ ಅಂತ ಹೇಳಿದರೆ ಪ್ರತಾಪ್ SP ಅಂತ. ಇದು ಏನು ಕೆಲಸ ಮಾಡುತ್ತದೆ ಅಂತ ಹೇಳಿದರೆ, ಇದನ್ನು ಕೀಟನಾಶಕವಾಗಿದ್ದು, ಇದು ನಮ್ಮ ಬೆಳೆಯಲ್ಲಿ ಎಲೆಗಳನ್ನು ತಿನ್ನುವಂತಹ ಮತ್ತು ಕಾಯಿಗಳನ್ನು ಕೊರೆಯುವಂತಹ ಕೀಟಗಳನ್ನು ಸಾಯಿಸುತ್ತದೆ. ಅದು ಹೇಗೆ ಸಾಯಿಸುತ್ತದೆ ಅಂತ ಹೇಳಿದರೆ, ಕೀಟಗಳ ದೇಹದ ಒಳಗೆ ಹೋಗಿ ಅವುಗಳ ನರಮಂಡಲವನ್ನು ಕೆಲಸ ಮಾಡದಂತೆ ಮಾಡಿ ಕೀಟಗಳನ್ನು ಸಾಯಿಸುವುದಕ್ಕೆ ಇದು ಉಪಯೋಗವಾಗುತ್ತದೆ. ಮತ್ತು ಈ 3 ಔಷಧಿನ ನಾವು ಯಾವ ರೀತಿ ಸಿಂಪಡಣೆ ಮಾಡುತ್ತಿದ್ದೇವೆ ಅಂತ ಹೇಳಿದರೆ, ಇವು ಏನು ಕಾಣ್ತಾ ಇದೆ, ಇದು ಅರಸಿ ಎಂಬುವಂತಹ ಈ 60 ml ಬಾಟ್ಲನ್ನು ಎಕರೆಗೆ 1 ರೀತಿ ಹೊಡಿತಾ ಇದ್ದೀವಿ. ಆದರೆ 8 ಎಕರೆಗೆ 8 ಹೊಡಿತಾ ಇದ್ದೀವಿ. ಸಯಾಗ್ರಿ ಕಂಪನಿಯವರ ಗ್ರೋವೆಲ್ ಪ್ರೋ ಮ್ಯಾಕ್ಸ್ ಅನ್ನುವುದು 2 ಮತ್ತು ಈ ಸೂಪರ್ SP 2 ಹೊಡಿತಾ ಇದ್ದೀವಿ. ಮತ್ತು ಇದೇ ರೀತಿ ರೈತರಿಗೆ ಉಪಯೋಗವಾಗುವಂತಹ ಮಾಹಿತಿ ಕೊಡ್ತಾ ಇರ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಾದರೆ ಸಪೋರ್ಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.